ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೆಳೆಯ ನವೀನ್ ಕುಮಾರ್ KS ಕೋಳಲ. ಸಮವಸ್ತ್ರವಿಲ್ಲದ ಸೈನ್ಯ, ದೇಶ ತಿದ್ದುವ ಶಿಕ್ಷಕರಿಗೆ ಬೇಕಿದೆ ಒಂದು ಘನತೆಯ ಗುರುತು. ಈ ಸಮಾಜದ ವ್ಯವಸ್ಥೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಿ. ನಮ್ಮ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವೃತ್ತಿಗೂ ಒಂದು ಸ್ಪಷ್ಟವಾದ ಗುರುತು, ಒಂದು ಖಚಿತವಾದ ಸಮವಸ್ತ್ರವಿದೆ. ಹೋಬಳಿಗೊಂದು ಪೊಲೀಸ್ ಠಾಣೆ ಇದೆ. ಅಲ್ಲಿ ಕರ್ತವ್ಯ ನಿರ್ವಹಿಸುವ ಸಬ್ ಇನ್ಸ್ಪೆಕ್ಟರ್ನಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೆ ಎಲ್ಲರ ಮೈಮೇಲೂ ಕಾನೂನಿನ ಗಾಂಭೀರ್ಯ ಸಾರುವ ಕಾಕಿ ಸಮವಸ್ತ್ರವಿದೆ. ಹೋಬಳಿಯ ಆಸ್ಪತ್ರೆಗೆ ಹೋದರೆ ರೋಗಿಗಳನ್ನು ಮುಲಾಜಿಲ್ಲದೆ ಉಪಚರಿಸುವ ಡಾಕ್ಟರ್ ಮತ್ತು ನರ್ಸ್ಗಳ ಮೈಮೇಲೆ ಬಿಳಿ ಕೋಟ್ ಇದೆ. ಊರೂರು ತಿರುಗುವ BMTC ಮತ್ತು KSRTC ಬಸ್ ಕಂಡಕ್ಟರ್ಗಳಿಗೆ ಬಣ್ಣದ ಸಮವಸ್ತ್ರವಿದೆ. ದೈನಂದಿನ ಬದುಕಿಗಾಗಿ ಓಡಾಡುವ ಆಟೋ ಡ್ರೈವರ್ಗಳಿಗೂ ಕೂಡ ಕಾಕಿ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಲಾಗಿದೆ. ಆದರೆ ಆಳವಾಗಿ ಯೋಚಿಸಿ ಸ್ನೇಹಿತರೆ, ಪ್ರತಿ ಊರಲ್ಲೂ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲೆಗಳಲ್ಲಿ ಕೇವಲ ಕಾಗದದ ಮೇಲೆ ಅಕ್ಷರ ಮೂಡಿಸದೆ ಈ ದೇಶದ ಕೋಟ್ಯಂತರ ಮಕ್ಕಳ ಭವಿಷ್ಯವನ್ನೇ ರೂಪಿಸುತ್ತಿರುವ ಶಿಕ್ಷಕರಿದ್ದಾರೆ. ಆದರೆ ಇಡೀ ಸಮಾಜದ ಬುನಾದಿಯನ್ನೇ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿರುವ ಈ ಗುರುಗಳಿಗೆ ಯಾಕೆ ಇಂದಿಗೂ ನಿರ್ದಿಷ್ಟವಾದ ಸಮವಸ್ತ್ರವಿಲ್ಲ? ಒಬ್ಬ ಸರ್ಕಾರಿ ಶಿಕ್ಷಕ ಅಥವಾ ಶಿಕ್ಷಕಿಯ ದಿನಚರಿಯನ್ನು ಒಮ್ಮೆಗೆ ಕಣ್ಣಿಗೆ ತಂದುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆ ಜವಾಬ್ದಾರಿಗಳನ್ನು ಮುಗಿಸಿ ಬಿಸಿಲನ್ನು ಮಳೆಯನ್ನು ಲೆಕ್ಕಿಸದೆ ಶಾಲೆಗೆ ಬರುವ ಆ ಗುರುಗಳ ಸ್ಥಿತಿ ಹೇಗಿರುತ್ತದೆ? ಅವರು ಬಂದು ನಿಲ್ಲುವುದು ಕೇವಲ 4 ಗೋಡೆಗಳ ತರಗತಿಯ ಕೋಣೆಯಲ್ಲ, ಬದಲಿಗೆ ಈ ದೇಶದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಗುಲದಲ್ಲಿ. ಕೇವಲ ಪಾಠ ಹೇಳುವುದಷ್ಟೇ ಅವರ ಕೆಲಸವಲ್ಲ. ಮಧ್ಯಾಹ್ನದ ಬಿಸಿಯೂಟದ ಲೆಕ್ಕ, ಜಾತಿ ಆದಾಯ ಪ್ರಮಾಣ ಪತ್ರಗಳ ಪರಿಶೀಲನೆ, ಮಕ್ಕಳ ಆಧಾರ್ ಕಾರ್ಡ್ ಜೋಡಣೆ, ಚುನಾವಣಾ ಡಿಜಿಟಲ್ ಸರ್ವೆಗಳು, ಸರ್ಕಾರದ 16 ಆನ್ಲೈನ್ ಆ್ಯಪ್ಗಳ ಅಪ್ಡೇಟ್, ಹೀಗೆ ನಾನಾ ರೀತಿಯ ಕೆಲಸಗಳ ಭಾರದಿಂದ ಅವರು ಹೈರಾಣಾಗಿರುತ್ತಾರೆ. ಇಷ್ಟೆಲ್ಲ ಗುರುತರವಾದ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುವ ಈ ನಿಸ್ವಾರ್ಥ ಜೀವಗಳಿಗೆ ಸಮಾಜದಲ್ಲಿ ಒಂದು ಸ್ಪಷ್ಟವಾದ ಗುರುತು ಯಾಕಿಲ್ಲ? ಕಾಕಿ ಸಮವಸ್ತ್ರ ನೋಡಿದ ತಕ್ಷಣ ಗೌರವ ಮೂಡುತ್ತದೆ, ಬಿಳಿ ಕೋಟ್ ಕಂಡ ತಕ್ಷಣ ಭರವಸೆ ಹುಟ್ಟುತ್ತದೆ. ಹಾಗೆಯೇ ಒಂದು ಸುಂದರವಾದ ಘನತೆಯುಳ್ಳ ಸಮವಸ್ತ್ರ ಶಿಕ್ಷಕರ ಮೈ ಮೇಲಿದ್ದರೆ ಸಮಾಜ ಅವರನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಶಾಲೆಯ ಹೊರಗಡೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಾಗಲೂ ಅವರು ದೇಶದ ಜವಾಬ್ದಾರಿಯುತ ಪ್ರತಿನಿಧಿಯಾಗಿ ಕಣ್ಣಿಗೆ ರಾಚುತ್ತಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಅಕ್ಷರ ಕಲಿಸುವ ಗುರುಗಳಿಗೆ ಒಂದು ನಿರ್ದಿಷ್ಟವಾದ ಡ್ರೆಸ್ ಕೋಡ್ ಅಥವಾ ಸಮವಸ್ತ್ರವನ್ನು ಸರ್ಕಾರಗಳು ಕಡ್ಡಾಯಗೊಳಿಸದಿರುವುದು ನಿಜಕ್ಕೂ ಯೋಚಿಸಬೇಕಾದ ಸಂಗತಿ. ಪೊಲೀಸರು ಕಾನೂನು ಕಾಪಾಡುತ್ತಾರೆ, ವೈದ್ಯರು ದೇಹದ ರೋಗಗಳನ್ನು ವಾಸಿ ಮಾಡುತ್ತಾರೆ. ಆದರೆ ಶಿಕ್ಷಕರು ಕೇವಲ ಅಕ್ಷರವನ್ನಲ್ಲ, ಒಬ್ಬ ಮನುಷ್ಯನನ್ನು, ಒಬ್ಬ ಒಳ್ಳೆಯ ಪ್ರಜೆಯನ್ನು, ಈ ದೇಶದ ನಿಜವಾದ ಆಸ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಇಂತಹ ಮಹಾನ್ ಕರ್ತವ್ಯದಲ್ಲಿರುವವರಿಗೆ ಒಂದು ಗೌರವಾನ್ವಿತ ಸಮವಸ್ತ್ರ ಇರಲೇಬೇಕು. ಅದು ಅವರ ಮೇಲಿನ ಅಧಿಕಾರದ ಹೊರೆಯಲ್ಲ, ಬದಲಿಗೆ ಸರ್ಕಾರ ಮತ್ತು ಸಮಾಜ ಅವರಿಗೆ ನೀಡುವ ಅತ್ಯಂತ ದೊಡ್ಡ ಗೌರವದ ಪದಕವಾಗಬೇಕು. ಪ್ರತಿ ಊರಿನ ಶಾಲೆಯ ಅಂಗಳದಲ್ಲಿ ನಿಂತು ದೇಶದ ಭವಿಷ್ಯವನ್ನು ತಿದ್ದುತ್ತಿರುವ ಆ ಗುರುಗಳಿಗೆ ನಾವೆಲ್ಲರೂ ತಲೆಬಾಗಲೇಬೇಕು. ಅವರ ಮೌನ ತಪಸ್ಸಿಗೆ, ಅವರ ನಿಸ್ವಾರ್ಥ ಸೇವೆಗೆ ಒಂದು ಸುಂದರವಾದ ಸಮವಸ್ತ್ರದ ರೂಪದಲ್ಲಿ ಸರ್ಕಾರ ಗೌರವ ಸಲ್ಲಿಸುವ ಕಾಲ ಸನ್ನಿಹಿತವಾಗಿದೆ. ಅಕ್ಷರ ಕಲಿಸುವ ಕೈಗಳಿಗೆ, ದೇಶ ತಿದ್ದುವ ಮನಸ್ಸುಗಳಿಗೆ ಒಂದು ಘನತೆಯ ಗುರುತು ಸಿಗಲಿ. ಕರ್ನಾಟಕದಲ್ಲಿ ಶಿಕ್ಷಕರಿಗೆ ನಿರ್ದಿಷ್ಟವಾದ ವಸ್ತ್ರ ಸಂಹಿತೆ ಅಥವಾ ಯೂನಿಫಾರ್ಮ್ ಸಮವಸ್ತ್ರ ಇದೆಯಾ ಅಂತ ಕೇಳಿದ್ದಕ್ಕೆ, ಕರ್ನಾಟಕದಲ್ಲಿ ಶಿಕ್ಷಕರಿಗೆ ಯಾವುದೇ ನಿರ್ದಿಷ್ಟ ಯೂನಿಫಾರ್ಮ್ ಇಲ್ಲ. ಆದರೆ ಅವರು ಸಭ್ಯ ಮತ್ತು ವೃತ್ತಿಪರ ಉಡುಪುಗಳನ್ನು ಧರಿಸಬೇಕು. ನಿರ್ದಿಷ್ಟ ಬಣ್ಣ ವಿನ್ಯಾಸದ ಸಮವಸ್ತ್ರ ಕಡ್ಡಾಯವಿಲ್ಲ ಅಂತ ನನಗೆ ಕನ್ಫರ್ಮ್ ಆಯಿತು ಸ್ನೇಹಿತರೆ. ಹಾಗಾಗಿ ನನ್ನ ಈ ಒಂದು ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ಹಾಗೂ ಚರ್ಚೆ ಆಗಲಿ ಸ್ನೇಹಿತರೆ. ಇದು ಒಂದು ಉತ್ತಮ ರೀತಿಯಲ್ಲಿ ಚರ್ಚೆ ಆಗಲಿ ಅನ್ನೋದು ನನ್ನ ಆಶಯವಾಗಿರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.